ಇನ್ಸ್ಟಾಗ್ರಾಂನಲ್ಲಿ ಯುವತಿಗೆ ಲೈಕ್ ಕೊಟ್ಟಿದ್ದೆ ತಪ್ಪ. ಬೇರೆ ಯುವತಿಗೆ ಲೈಕ್ ಕೊಟ್ಟು ಪ್ರಾಣವನ್ನ ಕಳ್ಕೊಂಡ್ಬಿಟ್ಟ ಯುವಕ. ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನಲ್ಲಿ ಇದೊಂದು ವಿಚಿತ್ರವಾದಂತ ಘಟನೆ ನಡೆದಿದೆ. ಯುವತಿಗೆ ಲೈಕ್ ಕೊಟ್ಟು ಸಾವಿಗೆ ಶರಣಾಗ್ಬಿಟ್ಟಿದ್ದಾನೆ 25 ವರ್ಷದ ಚೇತನ್. ಬೇರೆ ಯುವತಿಗೆ ಲೈಕ್ ಕೊಟ್ಟಿದ್ದಕ್ಕೆ ನಿಶ್ಚಿತಾರ್ಥವಾಗಿದ್ದ ಯುವತಿ ಕಿರಿಕ್ ತೆಗೆದುಬಿಟ್ಟಿದ್ದಾಳೆ. ಈ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ ಯುವಕ ಚೇತನ್. ಏನಿದು ಲೈಕು ಹಾಗೇನೆ ಸಾವು? ಈ ಪ್ರಶ್ನೆ ಸಹಜವಾಗಿ ಕೆಲವರಿಗೆ ಬರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ರೀಲ್ಸು ಇದೆಲ್ಲ ಇತ್ತೀಚಿನ ಟ್ರೆಂಡು. ಇತ್ತೀಚಿನ ಯೂತ್ಸ್ ಏನನ್ನು ಬೇಕಾದ್ರೂ ಬಿಟ್ಬಿಡ್ತಾರೆ. ಊಟ, ಹೆಂಡತಿ, ಗಂಡ, ಮಕ್ಕಳು. ಆದ್ರೆ ರೀಲ್ಸ್ ನೋಡೋದನ್ನ, ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಫಾಲೋ ಬ್ಯಾಕ್ ಮಾಡೋದನ್ನ ಮಾತ್ರ ಮರೆಯಲ್ಲ. ಇಲ್ಲಾಗಿದ್ದು ಕೂಡ ಅದೇನೆ. ಎಂಗೇಜ್ಮೆಂಟ್ ಆಗಿತ್ತಂತೆ ಒಂದು ಹುಡುಗಿ ಜೊತೆಗೆ. ಪಾಪ ಯಾವುದೋ ಬೇರೆ ಹುಡುಗಿ ಫೋಟೋ ಚೆನ್ನಾಗಿದೆ ಅಂತ ಲೈಕ್ ಮಾಡ್ಬಿಟ್ಟಿದ್ದಾನೆ. ಅಷ್ಟೇ ನೋಡಿ, ಕಿರಿಕ್ ತೆಗೆಯಲಾಗಿದೆ. ಎಂಗೇಜ್ಮೆಂಟ್ ಆಗಿರೋ ನಾನ್ ನಿನ್ ಜೊತೆ ಇರಬೇಕಾದ್ರೆ ಬೇರೆಯವರಿಗೆ ಯಾಕೆ ಲೈಕ್ ಮಾಡಿದೆ ಅಂತ ಕಿರಿಕ್ ಶುರು ಆಗಿದೆ. ಕೊನೆಗೂ ಆ ಹುಡುಗಿಯನ್ನ ಸಂಭಾಳಿಸಕ್ ಸಾಧ್ಯನೇ ಆಗದೆ ಜೀವಕ್ಕೆ ಸಂಚಕಾರ ತಂದ್ಕೊಂಡ್ಬಿಟ್ಟಿದ್ದಾನೆ. ಆ ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ. ಇಬ್ರು ನಡುವೆ ಕಿರಿಕಾಯ್ತು. ಕೊನೆಗೆ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನೆ. ಸಾವು ತಂದ ಇನ್ಸ್ಟಾಗ್ರಾಮ್. ಚೇತನ್ಗೆ ಕುಂದಾಪುರದ ಯುವತಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗ್ತಾಳೆ. ಆನಂತರ ಪ್ರೀತಿಯಾಗಿ 8 ತಿಂಗಳ ಹಿಂದೆ ಚೇತನ್ ಜೊತೆ ಎಂಗೇಜ್ಮೆಂಟ್ ಆಗತ್ತೆ. ಜನವರಿ 21ರಂದು ತನ್ನ ಪರಿಚಯದ ಯುವತಿಗೆ ಚೇತನ್ ಲೈಕ್ ಮಾಡ್ತಾನೆ. ಲೈಕ್ ನೀಡಿದ್ದಕ್ಕೆ ನಿಶ್ಚಿತಾರ್ಥವಾಗಿದ್ದ ಯುವತಿ ಚೇತನ್ಗೆ ಕ್ಲಾಸ್ ತೆಗೆದುಕೊಳ್ತಾಳೆ. ಮನನೊಂದು ಮನೆಯಲ್ಲಿ ಇರುವಾಗ್ಲೇನೆ ಯುವತಿ ಈತ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಮನೆಯ ಮೇಲ್ಛಾವಣಿಗೆ ಬಟ್ಟೆ ಕಟ್ಟಿ ಸಾವಿಗೆ ಕೊಳ್ಳೊಡ್ಬಿಟ್ಟಿದ್ದಾನೆ ಯುವಕ. ಇವರಿಬ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಲವ್ವೇ ಅಂತೆ. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದಾರೆ. 8 ತಿಂಗಳು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಕೊನೆಗಿಬ್ರು ಮದುವೆ ಆಗೋಣ ಅಂತ ನಿಶ್ಚಯಿಸಿ ನಿಶ್ಚಿತಾರ್ಥನೂ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹುಡುಗಿ ಸ್ವಲ್ಪ ಪೊಸೆಸಿವ್ ಇದ್ಲು ಅಂತ ಕಾಣುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಕ್ಯಾಚ್ ಹಾಕೊಂಡಂಗೆ ಬೇರೆಯವ್ರಿಗೂ ಕ್ಯಾಚ್ ಹಾಕೊಳ್ತಾ ಇರಬಹುದು ಅಂತ ಭಯ ಶುರುವಾದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಯಾಕೆ ಲೈಕ್ ಕೊಟ್ಟೆ ನೀನು ಅವಳಿಗೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಪರಿಚಯ ಇರೋ ಹುಡುಗಿ ಲೈಕ್ ಕೊಡಬಾರ್ದಾ ಅಂತ ಕೇಳಿದ್ದಾನೆ. ಕೊನೆಗೆ ಈ ಜಗಳ ತಾರಕಕ್ಕೇರಿ ಯುವತಿ ಮನೆಯಲ್ಲಿರ್ಬೇಕಾದ್ರೆ ಹೋಗಿ ನೇಣಿಗೆ ಶರಣಾಗಿರೋದು. ನೋಡಿ, ಒಂದು ಇನ್ಸ್ಟಾಗ್ರಾಮ್ ಏನೇನು ಎಡವಟ್ಟುಗಳನ್ನು ಮಾಡ್ತಾ ಇರತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಈ ಇನ್ಸ್ಟಾಗ್ರಾಮ್ನಿಂದ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದೆ. ಕಟ್ಕೊಂಡವ್ರನ್ನ ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದವ್ರ ಜೊತೆಗೆ ಓಡೋಗೋದು, ಹೆತ್ತ ಮಕ್ಕಳು ಇದ್ರೂ ಕೂಡ ರೀಲ್ಸಿಗೆ ಲೈಕು ಕಮೆಂಟು ಶೇರ್ ಬಂತು ಅಂತ ಅವನ ಜೊತೆಗೆ ಓಡೋಗೋದು, ಈ ಥರದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೀಗ ಈ ಎಂಗೇಜ್ಮೆಂಟ್ ಆಗಿದ್ದಂಥ ಜೋಡಿ ನಡುವೆ ಕೂಡ ಅದೇ ಕಿರಿಕಾಗಿದೆ. ನೀನು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ನನ್ನ ನಿಶ್ಚಿತಾರ್ಥ ಮಾಡ್ಕೊಂಡಿದ್ಯಾ, ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾ, ನಾನಿರ್ಬೇಕಾದ್ರೆ ಅವಳಿಗೆ ಯಾಕೆ ಕಮೆಂಟ್ ಕೊಡಬೇಕು, ಅವಳಿಗೆ ಯಾಕೆ ಲೈಕ್ ಮಾಡಬೇಕು? ಇದು ಪ್ರಶ್ನೆ, ಇದು ಕಿರಿಕು. ಇದಕ್ಕೆ ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ತಂದೆ ತಾಯಿ ಬಳಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡಿದ್ದಕ್ಕೇನೆ ಕಿರಿಕಾಯ್ತು ಅಂದರೆ ಪಾಪ ಆ ತಂದೆ ತಾಯಿಗೆ ಅರ್ಥ ಆಗಲ್ಲ. ವಯಸ್ಸಾಗಿರೋ ತಂದೆ ತಾಯಿಗೆ ಅರ್ಥ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇನ್ಸ್ಟಾಗ್ರಾಮ್ ಕೆಲವ್ರ ಜೀವನದಲ್ಲಿ ಸಿಕ್ಕಾಪಟ್ಟೆ ಹಾವಳಿ ಕೊಡ್ತಾ ಇದೆ. ಎಂಗೇಜ್ಮೆಂಟ್ ಆಗಿತ್ತು, ಇನ್ನೊಂದು ಹುಡುಗಿಗೆ ಲೈಕ್ ಮಾಡಿದ್ರು ಅಂತ ಸೂಸೈಡ್ ಮಾಡ್ಕೊಂಡಿರೋದು. ಈ ಪ್ರಕರಣದ ಹಿನ್ನೆಲೆಗೇನೋ ಆ ಯುವತಿ ಏನ್ ಹೇಳ್ತಾರೆ ಈಗ? ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಇನ್ಸಿಡೆಂಟ್ ಇದು. ನೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮತ್ತು ಈ ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಚೇತನ್ ಅನ್ನುವಂಥವರು ಸುಮಾರು 25 ವರ್ಷ ಪ್ರಾಯ ಇವರದು. ಇವರು ಓರ್ವ ದೈವಪಾತ್ರಿಯೂ ಕೂಡ ಹೌದು. ಇವರು ದೈವಪಾತ್ರಿ ಆಗಿದ್ದುಕೊಂಡ ಸಂದರ್ಭ ಇವ್ರಿಗೊಂದು ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹುಡುಗಿಗೆ ಲೈಕ್ ಅನ್ನು ಕೊಟ್ಟಿದ್ರಂತೆ ಬೇರೆ ಒಂದು ಯುವತಿಯ ಫೋಟೋಗೆ. ಆದ್ರೆ ಇವರಿಗೆ ಕಳೆದ ಅನೇಕ ತಿಂಗಳ ಹಿಂದೆ, ಅಂದ್ರೆ 8 ತಿಂಗಳ ಹಿಂದೆ ಅಷ್ಟೇ ಇವರಿಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು ಒಂದು ಹುಡುಗಿ ಜೊತೆಗೆ. ಆ ಹುಡುಗಿ ಈ ವಿಚಾರದಲ್ಲೇ ಆ ಇಬ್ಬರ ನಡುವೆ ಒಂದು ಜಗಳ ಅನ್ನುವಂಥದ್ದು ನಡೆದಿದೆ. ಇವರು ಪರಿಚಯದ ಒಂದು ಹುಡುಗಿಗೆ ಲೈಕ್ ಕೊಟ್ರು ಅನ್ನುವಂತ ಕಾರಣಕ್ಕೆ ಜಗಳ ಎದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡ್ಲಂತೆನ ಯುವತಿ ಇವ್ರ ಮನೆಗೆ ಬಂದಿದ್ದಾಳೆ, ಚೇತನ್ ಅವ್ರ ಮನೆಗೆ ಬಂದಿದ್ದಾಳೆ. ಇವರೊಬ್ಬರೇ ಇದ್ರು ಮನೆಯಲ್ಲಿ. ಮಾತು ಬೆಳೆದಿದೆ. ಇದರಿಂದ ಮನನೊಂದಂತ ಚೇತನ್ ಕ್ಷಣಾರ್ಧದಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮೇಲ್ಛಾವಣಿಗೆ ಬಟ್ಟೆಯನ್ನ ಕಟ್ಟಿ ಅದರಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಆದ್ರೆ ಈ ಬಳಿಕ ಯುವತಿ ಅವರ ತಾಯಿಗೆ ಮಾಹಿತಿಯನ್ನು ನೀಡಿದ್ದಾಳೆ.
ಈತ ಮಲಗಿದ್ದಾತ ಹೇಳ್ತಾ ಇಲ್ಲ ಅನ್ನುವಂತ ರೀತಿಯ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಮನೆಯವರಿಗೆ ಒಂದು ರೀತಿ ಅನುಮಾನ ಬಂದಿತ್ತು ಮತ್ತು ಈಕೆ ನೇಣು ಬಿಗಿದ ಸ್ಥಿತಿಯಲ್ಲಿದ್ದಂತ ಚೇತನ್ನ ಮೃತದೇಹವನ್ನ ಮೇಲಿಂದ ಇಳಿಸಿ ನೆಲದಲ್ಲಿ ಮಲಗಿಸಿದ್ದಂತು. ಇದು ಆದ್ರೆ ಆ ಕುಣಿಕೆ ಮಾತ್ರ ಅದೇ ತರ ಇತ್ತು. ಈ ಆಧಾರದಲ್ಲಿ ಯುವಕನ ಮನೆಯವರಿಗೆ ಒಂಥರ ಅನುಮಾನ ಬರುತ್ತೆ. ಆ ಯುವತಿಯನ್ನ ತೀವ್ರವಾಗಿ ಪ್ರಶ್ನೆ ಮಾಡಿದ ಸಂದರ್ಭ ಈ ವಿಚಾರ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಕುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಹೆಚ್ಚಿನ ತನಿಖೆ ನಡೀತಾ ಇದೆ. ಕೇವಲ ಈ ಒಂದು ವಿಚಾರದಲ್ಲಿ ಈ ತರ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣಗಳು ಇದೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಆದಿತ್ಯ, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಕೊಟ್ಟಿದ್ಕೆ ಕಿರಿಕಾಯ್ತು ಅಂತ ಸದ್ಯಕ್ಕೆ ಆ ಯುವತಿ ಹೇಳ್ಕೊಂಡಿರೋದಾ ಅಥವಾ ತನಿಖೆ ಸಂದರ್ಭದಲ್ಲಿ ಇದು ಮೆಸೇಜಸ್ಸು ಅಥವಾ ಫೋನ್ ಕಾಲ್ಸು ಇದರಿಂದ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಮತ್ತೆ ಈ ಯುವತಿ ಯಾವ ಊರಿನವರು, ಇವರು ಕೂಡ ಇನ್ಸ್ಟಾಗ್ರಾಮ್ನಲ್ಲೇ ಪರಿಚಯ ಆಗಿದ್ದು ಅಂತ ಹೇಳ್ತಾ ಇದ್ರು. ಮನೆಯವರು ಹೇಗೆ ಒಪ್ಕೊಂಡು ನಿಶ್ಚಿತಾರ್ಥ ಎಲ್ಲ ಮಾಡಿದ್ರು ಅಂತ? ಆ ನೀತಿ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿರುವಂತದ್ದು ಕೂಡ ಇನ್ಸ್ಟಾಗ್ರಾಮ್ ಮೂಲಕ. ಈಗ ಏನ್ ನಿಶ್ಚಿತಾರ್ಥ ಆಗಿದೆ ಯುವತಿ, ಆಕೆ ಕೂಡ ಇನ್ಸ್ಟಾಗ್ರಾಮ್ ಮೂಲಕನೇ ಇವರಿಗೆ ಮಾತುಕತೆ ಎಲ್ಲ ನಡೆದು ಇವ್ರಿಗೆ ಲವ್ ಆಗಿತ್ತು. ಲವ್ ಆದ ಬಳಿಕ ಇವರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಈ ಯುವತಿ ಮೂಲತಃ ಕುಂದಾಪುರದವಳು. ಪ್ರೀತಿಸಿ ಇವರು ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ಆದ್ರೆ ಎಲ್ಲರಲ್ಲೂ ಮೂಡ್ತಾ ಇರುವಂತ ಒಂದು ಅನುಮಾನ ಏನಂದ್ರೆ, ಕೇವಲ ಒಂದು ಲೈಕ್ ಕೊಟ್ಟ ಕಾರಣಕ್ಕೆ ಈ ತರ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತದ್ದು ಅಥವಾ ಜಗಳ ಮಾಡಿಕೊಳ್ಳುವಂತದ್ದು ನಡೆಯುತ್ತಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಮತ್ತು ಇವರು ಲೈಕ್ ಕೊಟ್ಟಂತ ಯುವತಿಯ ಫೋಟೋ ಲೈಕ್ ಯಾವ್ದು ಕೊಟ್ಟಿದಾರೋ ಆ ಯುವತಿಗೂ ಮತ್ತು ಈ ಯುವತಿಗೆ ಏನಾದ್ರೂ ವೈಷಮ್ಯ ಇದೆಯಾ ಅಥವಾ ಲೈಕ್ ಅಲ್ಲದೆ ಬೇರೆ ಇನ್ನೇನಾದ್ರೂ ಹಂತಕ್ಕದ್ದು ಹೋಗಿದ್ಯಾ? ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ಸದ್ಯ ಪೊಲೀಸರನ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಜನರು ಮಾತ್ರ ನಿಜಕ್ಕೂ ಶಾಕಿಗೆ ಒಳಗಾಗಿದ್ದಾರೆ. ಮತ್ತು ಈತ ಒಬ್ಬ ದೈವಪಾತ್ರಿ ಆಗಿದ್ದಂತ ಕಾರಣದಿಂದಾಗೂ ಕೂಡ ಇದು ಬಹಳ ಜನರಿಗೆ ಒಂಥರ ಶಾಕಿಂಗ್ ಆಗಿದೆ. ಈಗ ಹೆಚ್ಚಿನ ತನಿಖೆ ಅನ್ನುವಂಥದ್ದು ನಡೀತಾ ಇದೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.